ನನಗೆ ಯಾರೋ ಒಂದು ಹೇಳಿದ್ರು, ಇವತ್ತು ಡಿ.ಕೆ. ಸುರೇಶ್ ಅವರ ಶ್ರಮ, ಅದರ ಪ್ರತಿಫಲವನ್ನು ನಾವೆಲ್ಲ ಕೂಡ ಉಣ್ತಾ ಇದ್ದೀವಿ. ಇವತ್ತು ನಾನು ಕಳೆದ ಬಾರಿ ಜನತಾದಳದ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಇದೇ ಕೋಟೆ ಮೈದಾನದಲ್ಲಿ ಶ್ರೀರಂಗ ಏತಾನೀರ್ ಅವರಿಗೆ ಚಾಲನೆಯನ್ನು ಕೊಟ್ಟರು. ಅವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವತ್ತಿನ ಉಸ್ತುವಾರಿ ಸಚಿವರು, ಅವತ್ತಿನ ವಿದ್ಯುತ್ ಶಕ್ತಿ ಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಕಾರ್ಯಕ್ರಮದಲ್ಲಿದ್ದರು. ಎಂ.ಬಿ. ಪಾಟೀಲ್ರು ಕೂಡ ಇದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಕಾರ್ಯಕ್ರಮವನ್ನು ಜಾರಿಗೆ ತಂದಂಥ ಒತ್ತಡವನ್ನು ಹಾಕಿ, ತಾನು ಲೋಕಸಭಾ ಸದಸ್ಯ ಆದ ಮೇಲೆ ನಾನೇನಾದರೂ ಕೂಡ ಈ ಜನಗಳ ಋಣ ತೀರಿಸಬೇಕು ಅಂತ ಹೇಳಿ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಡಿ.ಕೆ. ಸುರೇಶ್ ಅವರು ಕೂಡ ಆ ವೇದಿಕೆ ಮೇಲೆ ಇದ್ರು. ಸನ್ಮಾನ್ಯ ರೇವಣ್ಣವರು ಕೂಡ ಇದ್ರು. ಅವತ್ತು ಒಂದು ಮಾತನ್ನ ಹೇಳಿದ್ದೆ ನಾನು. ಅವತ್ತು ನಾನು ಬೇರೆ ಪಕ್ಷದಲ್ಲಿದ್ದೆ, ಇವ್ರ ಜೊತೆ ಇರಲಿಲ್ಲ. ನಾನು ಈಗ ಯೋಚನೆ ಮಾಡ್ತಾ ಇದ್ದೀನಿ, ಇವ್ರ ಜೊತೆ 10 ವರ್ಷ ಮುಂಚೆ ಸೇರಿದ್ರೆ ಸ್ವಲ್ಪ ಮಾಗಡಿ ಚಿತ್ರಣ ಇನ್ನೂ ಬದಲಾವಣೆ ಆಯ್ತಿದ್ದೇನೋ ಅಂತ ಹೇಳಿ ಈಗ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಆಯ್ಕೆ ಸರಿ ಇರಲಿಲ್ಲ. ಅದು ಸುಮ್ಮನೆ 15 ವರ್ಷ ನಮ್ಮ ರಾಜಕೀಯ ಜೀವನವನ್ನು ವೇಸ್ಟ್ ಮಾಡ್ಕೊಂಡ್ಬಿಟ್ಟರು. ಪಾಪ ಅವ್ರು ಹೇಳಿದ್ರಂತೆ, ಏನು ಸತ್ತೆಗಾಲದಿಂದ ಕಣ್ವಾದಿಂದ ವೈದ್ಯಗುಂಡಕ್ಕೆ ನಾನು ನೀರು ಬಿಟ್ಟಿದ್ದು ಅಂತೇಳಿ ರಂಗನಾಥ ಸ್ವಾಮಿ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಏನಾದರೂ ಆ ನೀರು ಬಂದಿದ್ರೆ ಅದಕ್ಕೆ ಡಿ.ಕೆ. ಸುರೇಶ್ ಅವರೇ ಪ್ರಮುಖವಾದಂಥ ರುವಾರಿಗಳು ಅಂತಕ್ಕಂಥದ್ದನ್ನ ಯಾವ ವೇದಿಕೆ ಮೇಲೆ ಬೇಕಾದ್ರೂ ಚರ್ಚೆಗೆ ಸಿದ್ಧ ಇದ್ದೇವೆ. ತಾನು ಮಾಡದೇ ಇರ್ತಕ್ಕಂಥ ಕೆಲಸ ತಾವು ಹೇಳ್ಕೋಬಾರ್ದು. ಎಲ್ಲವೇ ಡಿ.ಕೆ. ಶಿವಕುಮಾರ್ ಅವರು ಅವತ್ತು ನೀರಾವರಿ ಸಚಿವರಾಗಿದ್ದರು ಸಮ್ಮಿಶ್ರ ಸರ್ಕಾರದಲ್ಲಿ. ಅವತ್ತು ಡಿ.ಕೆ. ಸುರೇಶ್ ಅವರು ಅವರ ಪಟ್ಟಂತ ಪರಿಶ್ರಮ ಇವತ್ತು ನಮ್ಗೆ ಏನಾದರೂ ಕೂಡ ಇಲ್ಲಿಗೆ ನೀರು ಬರ್ತಾ ಇದೆ, ವೈದ್ಯಗುಂಡಕ್ಕೆ ನೀರು ಬರ್ತಾ ಇದೆ, ಮಂಚಿನಕೆರೆಗೆ ನೀರು ಬರ್ತಾ ಇದೆ. ಅದರಿಂದ ಬಹು ಗ್ರಾಮಗಳ ಕುಡಿಯುವ ನೀರಿಗೆ ಚಾಲನೆ ಸಿಕ್ಕಿದೆ ಅಂತ ಹೇಳಿದ್ರೆ ಸದಾ ನಮ್ಮಿಂದ ನಿಂತು ಕ್ಷೇತ್ರದ ಅಭಿವೃದ್ಧಿಗೆ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥ ಡಿ.ಕೆ. ಸುರೇಶ್ ಅವರ ಈ ಕ್ಷೇತ್ರ ಯಾವತ್ತೂ ಕೂಡ ಮರಿಬಾರದು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಇದೊಂದೇ ಅಲ್ಲ, ಅದು ಶ್ರೀರಂಗ ಒಂದ್ ಕಡೆ ಪಾಪ ಎಲ್ಲರೂ ಆಡ್ಕೊಂತಿದ್ರು ನೀರು ಬರ್ತದ ಅಂತ ಹೇಳಿ. ಪಾಪ ರಂಗನಾಥ್ ಅವರು ಮೊದಲನೇ ನೀರು ಬಿಟ್ಕೊಂಡು ಉದ್ಘಾಟನೆ ಮಾಡ್ಬಿಟ್ರು. ನಾನು ಹೇಳಿದೆ, ಇಲ್ಲ ಮುಂದಿನ ಮಳೆಗಾಲಕ್ಕೆ ನಾವು ಬಿಟ್ಕೊಳ್ಳೋಣ, ಈಗ ರಂಗನಾಥ್ ಅವರೇ ಮಾಡಲಿ ಪೂಜೆ ಅಂತೇಳಿ ಬಿಟ್ಟಿದ್ದೀವಿ. ಈಗ ಅದಲ್ಲದೆ ಎಕ್ಸ್ಪ್ರೆಸ್ ಕೆನಾಲ್ ಅದರ ರೂವಾರಿನೂ ಕೂಡ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೂ ಕೂಡ ಅನೇಕ ಜನ ತುಮಕೂರಿನಲ್ಲಿರ್ತಕ್ಕಂಥ ಶಾಸಕರುಗಳು ಅದನ್ನು ತರಲಿಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಇದನ್ನು ಮನಗೊಂಡಂತ ಡಿ.ಕೆ. ಸುರೇಶ್ ಅವರು, ಇಲ್ಲ ನಾನು ಕುದೂರ್ಗೆ ಮತ್ತೆ ತಿಪ್ಪಸಂದ್ರವರಿಗೆ ನೀರನ್ನು ಕೊಡಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಒತ್ತಡ ಹಾಕಿ ಇವತ್ತೇನಾದರೂ